ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ರೀಲ್ಸ್ಗೆ ಭಾರಿ ವಿರೋಧ. ಪಾಕಿಸ್ತಾನದ ಹಾಡನ್ನ ಹಾಕಿ ಪೋಸ್ಟ್ ಮಾಡಿದ ಪ್ರಕರಣ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು, ಯಾರದಕ್ಕೆ ವಿರುದ್ಧ ಅಂತ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿದ್ರು. ಪಾಕಿಸ್ತಾನವನ್ನು ಬೆಂಬಲಿಸುವವರಿಗೆ ಕೂಡ ಮುಕ್ತವಾದಂತಹ ಬೆಂಬಲ ಕೊಡ್ತಾ ಇರೋದು ಕಂಡುಬರುತ್ತೆ. ಚಿಕ್ಕಮಗಳೂರಿನಲ್ಲಿ ಇದೀಗ ಟಿಪ್ಪು ಸುಲ್ತಾನ್ ಕಟೌಟ್ ಮತ್ತು ರೀಲ್ಸ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಕಣ್ರಿ. ಅದರಲ್ಲೂ ಪಾಕಿಸ್ತಾನದ ಮುಜಾಹಿದ್ ಹಾಡನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರೋದು ಇನ್ನಷ್ಟು ದಂಗೆಗೆ ಕಾರಣವಾಗಿದೆ. ಹೌದು, ಇಲ್ಲಿನ ಪವರ್ ಟಿಪ್ಪು ಬಾಯ್ಸ್ ಎನ್ನುವ ಹೆಸರಿನಲ್ಲಿ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಕೋಮು ಸೌಹಾರ್ದಕ್ಕೆ ಧಕ್ಕೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಅಡಿಯ ಟಿಪ್ಪು ಸುಲ್ತಾನ್ ಕಟೌಟ್, ಪಾಕಿಸ್ತಾನದ ಹಾಡನ್ನ ಹಾಕಿ ಅಪ್ಲೋಡ್. ನಗರದಲ್ಲಿ 40 ಅಡಿಯ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನ ಹಾಕಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ. ಕಟೌಟ್ ನ ವಿಡಿಯೋ ಮಾಡಿದ್ದಲ್ಲದೆ ಅದಕ್ಕೆ ಪಾಕಿಸ್ತಾನದ ಮುಜಾಹಿದ್ ಹಾಡನ್ನ ಬಳಸಿದ್ದಾರೆ ಕಣ್ರಿ. ಸಾಲದಕ್ಕೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಈದ್ ಮಿಲಾದ್ ಹಬ್ಬಕ್ಕಾಗಿ ಈ ರೀತಿ ಕಟೌಟ್ ಹಾಕಲಾಗಿದೆ ಅಂತೆ. ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಎನ್ನುವ ಖಾತೆಯಿಂದ ಈ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಈ ವಿಡಿಯೋಗೆ ಮುಜಾಹಿದ್ ಹಾಡನ್ನ ಹಾಕಿರೋದು ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ. ಘಟನೆ ಸಂಬಂಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೋಮು ಸೌಹಾರ್ದ ಕದಡುವ ರೀತಿಯಲ್ಲಿ ಹಾಡನ್ನ ಬಳಕೆ ಮಾಡಲಾಗಿದೆ. ಈ ಸಂಬಂಧ 7 ಜನ ಕಿಡಿಗೇಡಿಗಳನ್ನ ಬಂಧಿಸಲಾಗಿದೆ ಕಣ್ರಿ. ಅದ್ಯಾಕೋ ಒಂದು ರೀತಿಯಲ್ಲಿ ಇವತ್ತಿನ ಸರ್ಕಾರದ ಮತ್ತು ಒಟ್ಟಾರೆ ವ್ಯವಸ್ಥೆಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವವರಿಗೆ ಕೂಡ ಮುಕ್ತವಾದಂಥ ಬೆಂಬಲ ಕೊಡ್ತಾ ಇರೋದು ಕಂಡುಬರುತ್ತೆ. ಏನೇ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ಸೆಡೆದು ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ನಾನೆಲ್ಲ ಸಮಸ್ತ ಸಾರ್ವಜನಿಕರಿಗೆ ಹೇಳ್ತಾ ಇರೋನು, ದಯವಿಟ್ಟು ಇಂಥ ಕೆಟ್ಟ ನಡತೆಯನ್ನು ಮತ್ತು ರಾಷ್ಟ್ರ ವಿರೋಧಿ ಮತ್ತು ರಾಷ್ಟ್ರದೋತ ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಎಸ್.ಪಿ ಜೊತೆಯಲ್ಲಿ ಮಾತಾಡ್ತೇನೆ. ಅಗತ್ಯ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದೂರು ಕೊಡುವಂತೆ ಕೆಲಸಗಳನ್ನು ಮಾಡಲಾಗುತ್ತೆ. ಪಾಕಿಸ್ತಾನದ ಸೈನಿಕರು ಎನ್ನುವ ಸಾಹಿತ್ಯ ಇರುವ ಹಾಡನ್ನ ವಿಡಿಯೋದಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ, ಚಿಕ್ಕಮಗಳೂರಲ್ಲಿ ದೇಶ ವಿರೋಧಿ ಪ್ರಚೋದನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ನಿದ್ದೆಯಲ್ಲಿದೆಯೇ ಎಂದು ಟ್ವೀಟ್ ಮೂಲಕ ಪ್ರಶ್ನಿಸಿದ್ದಾರೆ. ಗೋಹತ್ಯೆಯನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಡೆಗಟ್ಟಿದವ್ರ ಮೇಲೆ ಕೇಸ್ ಮಾಡಿದ್ರು. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು, ಯಾರದಕ್ಕೆ ವಿರುದ್ಧ ಅಂತ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿದ್ರು. ಈ ಸರ್ಕಾರವೇ ಒಂದು ರೀತಿ ಭಾರತ ವಿರೋಧಿ ನಿಲ್ಲುವವರಿಗೆ ಬೆಂಬಲ ಕೊಡ್ತಾ ಹೋದರೆ ಏನು ಮಾಡಬೇಕು ಅನ್ನುವಂಥ ಚರ್ಚೆ ಸಾಮಾಜಿಕವಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಚಿಕ್ಕಮಗಳೂರಲ್ಲಿ ನಡೆದ ಘಟನೆಯನ್ನು ನಾವೆಲ್ಲ ಒಟ್ಟಾಗಿ ಖಂಡಿಸ್ತೇವೆ. ಮತ್ತೆ ಇದ್ರ ಕ್ರಮಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ. ಮತ್ತೇನಾಗುತ್ತೆ ಮುನ್ನೋಡ್ತೇವೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ. ಅದೇ ರೀತಿ ಇನ್ನೊಂದೆಡೆ ಪರೋಕ್ಷವಾಗಿ ಸರ್ಕಾರ ಪಾಕ್ಗೆ ಬೆಂಬಲ ನೀಡುವಂತಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ನೀಡಿದ್ದಾರೆ ನೋಡಿ. ಆದ್ರೆ ಸುಗಮವಾಗಿ ನಡೆಯಬೇಕಿದ್ದ ಈದ್ ಮಿಲಾದ್ ಹಬ್ಬದಲ್ಲಿ ಇದೆಲ್ಲ ಬೇಡವಾಗಿತ್ತು ಅನ್ಸುತ್ತೆ. ಆದ್ರೆ ಈ ಗಲಾಟೆ ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.